ವೀಕ್ಷಕರ ನಮಸ್ಕಾರ. ಟೀಮ್ ಇಂಡಿಯಾ ತಂಡವು ಕೆಲವು ವಾರಗಳಿಂದ ಯಾವುದೇ ಒಂದು ಪಂದ್ಯವನ್ನು ಕೂಡ ಆಡಿಲ್ಲ. ಹೌದು ವೀಕ್ಷಕರೇ, ಇದೇ ತಿಂಗಳು ಮೊದಲ ವಾರದಲ್ಲಿ ಶ್ರೀಲಂಕಾ ವಿರುದ್ಧದ ಪ್ರವಾಸವನ್ನು ಮುಕ್ತಾಯಗೊಳಿಸಿತು. ವೀಕ್ಷಕರೇ, ಆ ಒಂದು ಪ್ರವಾಸದಲ್ಲಿ 3 T20 ಪಂದ್ಯಗಳು ಹಾಗೂ 3 ODI ಪಂದ್ಯಗಳನ್ನು ಭಾರತ ತಂಡವು ಆಡಿತು. ಹೌದು ವೀಕ್ಷಕರೇ, ಈ ಒಂದು ಸರಣಿಯಲ್ಲಿ ಭಾರತ ತಂಡವು T20ಯನ್ನು ವೈಟ್ ವಾಶ್ ಮಾಡಿದರೆ ಇತ್ತ ODI ಸರಣಿಯನ್ನು ಭಾರತ ತಂಡವು ಹೀನಾಯವಾಗಿ ಸೋತಿತು. ಹೌದು ವೀಕ್ಷಕರೇ, ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಭಾರತ ತಂಡವು ಕಳಪೆ ಬ್ಯಾಟಿಂಗ್ ನೀಡಿತು. ಇನ್ನು ವೀಕ್ಷಕರೇ, ಇದನ್ನು ಸುಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ. ಹೌದು ವೀಕ್ಷಕರೇ, ಇದೇ ಮುಂಬರುವ 2025ರಲ್ಲಿ ಭಾರತ ತಂಡವು 50 ಓವರ್ಗಳ ಫಾರ್ಮ್ಯಾಟ್ ಅಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸಲಿದೆ. ಹೌದು ವೀಕ್ಷಕರೇ, ಈ ಒಂದು ಟೂರ್ನಿಯು ಕೂಡ ಭಾರತ ತಂಡಕ್ಕೆ ತುಂಬಾ ಮಹತ್ವದ್ದಾಗಿದೆ. ವೀಕ್ಷಕರೇ, ಕೆಲವು ವರ್ಷಗಳಿಂದ ಭಾರತ ತಂಡಕ್ಕೆ ಚಾಂಪಿಯನ್ಸ್ ಟ್ರೋಫಿ ಕೂಡ ಸಿಕ್ಕಿಲ್ಲ. ಹೌದು, 17 ವರ್ಷಗಳ ಬಳಿಕ ಟೀಮ್ ಇಂಡಿಯಾ ತಂಡಕ್ಕೆ T20 ವರ್ಲ್ಡ್ ಕಪ್ ಸಿಕ್ಕಿತು. ಇನ್ನು ವೀಕ್ಷಕರೇ, 2025ರ ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಯಾವುದೇ ಬೆಲೆ ತೆತ್ತಾದರೂ ಈ ಒಂದು ಟೂರ್ನಿಯನ್ನು ಭಾರತ ತಂಡವು ಗೆಲ್ಲಲೇಬೇಕು. ಆದರೆ ಇದೀಗ ಈ ಒಂದು ಟೂರ್ನಿಗಿಂತ ಮುಂಚಿತವಾಗಿ ಇದೇ ವರ್ಷ ಭಾರತ ತಂಡವು ಪ್ರಮುಖ ಪಂದ್ಯಗಳನ್ನು ಆಡಲಿದೆ. ಹೌದು ವೀಕ್ಷಕರೇ, ಟೆಸ್ಟ್ ಹಾಗೂ T20 ಪಂದ್ಯಗಳನ್ನು ಭಾರತ ತಂಡವು ಹೆಚ್ಚಿಗೆ ಆಡಲಿದ್ದು, ಹಾಗೂ ವೀಕ್ಷಕರೇ 50 ಓವರ್ಗಳ ಫಾರ್ಮ್ಯಾಟ್ ಅನ್ನು ಭಾರತ ತಂಡವು ಈ ವರ್ಷ ಮರೆತಿದೆ. ಹೌದು, ಇದೇ ಮುಂಬರುವ ಸೆಪ್ಟೆಂಬರ್ 19ರಿಂದ ಮತ್ತೆ ಕ್ರಿಕೆಟ್ ಜಾತ್ರೆ ಶುರುವಾಗಲಿದೆ. ವೀಕ್ಷಕರೇ, ಬಾಂಗ್ಲಾದೇಶ ತಂಡದ ವಿರುದ್ಧ 2 ಟೆಸ್ಟ್ ಹಾಗೂ 3 T20 ಪಂದ್ಯಗಳನ್ನು ಭಾರತ ತಂಡವು ಆಡಲಿದೆ. ವೀಕ್ಷಕರೇ, ಈ ಸರಣಿಗಳಲ್ಲೂ ಕೂಡ ಹೊಸ ಆಟಗಾರರು ಎಂಟ್ರಿ ಕೊಡುವಂಥ ಸಾಧ್ಯತೆಗಳು ಕಂಡು ಬಂದಿವೆ. ಇನ್ನು ವೀಕ್ಷಕರೇ, ಈ ಒಂದು ಸರಣಿಯು ಮುಕ್ತಾಯದ ಬಳಿಕ ನ್ಯೂಜಿಲೆಂಡ್ ತಂಡದ ವಿರುದ್ಧ ಭಾರತ ತಂಡವು ಕಣಕ್ಕಿಳಿಯಲಿದೆ. ಹೌದು ವೀಕ್ಷಕರೇ, ನ್ಯೂಜಿಲೆಂಡ್ ತಂಡದ ವಿರುದ್ಧ 3 ಟೆಸ್ಟ್ ಪಂದ್ಯಗಳನ್ನು ಆಡಲಿದ್ದು, ಹಾಗೆ ಈ 3 ಟೆಸ್ಟ್ ಪಂದ್ಯಗಳನ್ನು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನವನ್ನು ಭರ್ತಿ ಮಾಡಿಕೊಳ್ಳಲಿದೆ. ಹೌದು ವೀಕ್ಷಕರೇ, ಈಗಾಗಲೇ ಭಾರತ ತಂಡವು ಮೊದಲ ಸ್ಥಾನದಲ್ಲಿದೆ. ಇದೇ ಮುಂಬರುವಂಥ ಬಾಂಗ್ಲಾದೇಶ ತಂಡದ ವಿರುದ್ಧ 2 ಪಂದ್ಯಗಳನ್ನು ಕೂಡ ಗೆದ್ದುಕೊಂಡರೆ ಅದೇ ಒಂದು ಸ್ಥಾನದಲ್ಲಿ ಉಳಿಯಲಿದೆ. ವೀಕ್ಷಕರೇ, ಈ 3 ಟೆಸ್ಟ್ ಪಂದ್ಯಗಳ ಸರಣಿಯು ಅಕ್ಟೋಬರ್ 16ರಿಂದ ಆರಂಭಗೊಳ್ಳಲಿದೆ. ಹೌದು, ಈ ಸರಣಿಯ ಮೊದಲ ಟೆಸ್ಟ್ ಪಂದ್ಯವು 16 ಅಕ್ಟೋಬರ್ರಿಂದ 20ರವರೆಗೆ ಜರುಗಲಿದೆ. ಇನ್ನು ಎರಡನೇ ಟೆಸ್ಟ್ ಪಂದ್ಯವು 24 ಅಕ್ಟೋಬರ್ 28ರಿಂದ ಎರಡನೇ ಟೆಸ್ಟ್ ಪಂದ್ಯವು ಮುಕ್ತಾಯಗೊಳ್ಳಲಿದೆ. ಹಾಗೆ ಈ ಟೆಸ್ಟ್ ಸರಣಿಯ ಕೊನೆಯ ಪಂದ್ಯವು 1 ನವೆಂಬರ್ರಿಂದ 5 ನವೆಂಬರ್ವರೆಗೆ ಜರುಗಲಿದೆ. ಇನ್ನು ಅದೇ ನವೆಂಬರ್ ತಿಂಗಳಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 4 T20 ಪಂದ್ಯಗಳನ್ನು ಕೂಡ ಆಡಲಿದೆ. ವೀಕ್ಷಕರೇ, ಇದು ಭಾರತ ತಂಡವು ಮುಂದೆ ಆಡುವಂಥ ಪಂದ್ಯಗಳ ಲಿಸ್ಟ್ ಆಗಿದೆ. ಇನ್ನು ವೀಕ್ಷಕರೇ, ಹಾಗೆ ನ್ಯೂಜಿಲೆಂಡ್ ತಂಡದ ವಿರುದ್ಧ ಹಿಂದಿನ ವರ್ಷ 2023ರಲ್ಲಿ ಭಾರತ ತಂಡವು 3 T20 ಪಂದ್ಯಗಳನ್ನು ಆಡಿದೆ. ವೀಕ್ಷಕರೇ, ಈ 3 T20 ಪಂದ್ಯಗಳಲ್ಲಿ ಭಾರತ ತಂಡವು 2-1 ಅಂತರದಿಂದ ಮುನ್ನಡೆ ಪಡೆದುಕೊಂಡಿತ್ತು. ಹೌದು, ಮೊದಲ ಪಂದ್ಯದಲ್ಲಿ 168 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದರೆ ಇತ್ತ ದ್ವಿತೀಯ T20 ಪಂದ್ಯದಲ್ಲಿ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು. ಹಾಗೆ ಮೂರನೇ T20 ಪಂದ್ಯವನ್ನು ನ್ಯೂಜಿಲೆಂಡ್ ತಂಡವು ಗೆದ್ದುಕೊಂಡು ತವರಿಗೆ ವಾಪಸ್ಸಾಗಿತ್ತು. ಹೌದು ವೀಕ್ಷಕರೇ, ಈ ಒಂದು T20 ಸರಣಿಯನ್ನು ಈ ಎರಡೂ ತಂಡಗಳು 2023ರಲ್ಲಿ ಆಡಿದ್ದವು. ಆದರೆ ವೀಕ್ಷಕರೇ, ಈ ವರ್ಷ 2024ರಲ್ಲಿ ಈ ಎರಡೂ ತಂಡಗಳು T20 ಮ್ಯಾಚಸ್ಗಳನ್ನು ಆಡುವುದಿಲ್ಲ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ವರದಿಯ. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ.